ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನುಸಿಂಹಾದ್ರಿ ಪಾವಗಡ. ಈ ಆದರ್ಶ ಶಾಲೆ ಬಗ್ಗೆ ನನ್ನದೊಂದು ಚಿಕ್ಕ ಅಭಿಪ್ರಾಯ. ಈ ತುಮಕೂರು ಜಿಲ್ಲೆ ಗಡಿಭಾಗದ ಪಾವಗಡ ತಾಲೂಕಿನಲ್ಲಿ ಹಿಂದೆ 2015-2016ರಲ್ಲಿ ಸರ್ಕಾರ ಜಿಲ್ಲೆಗೆ ಒಂದೇ ಒಂದು ಆದರ್ಶ ಶಾಲೆ ಅಂತ ಒಂದು ಗ್ರ್ಯಾಂಟ್ ಆಯಿತು. ಅದನ್ನು ಪಾವಗಡಕ್ಕೆ ಅನುಕೂಲ ಮಾಡಿಕೊಡ್ತು ಸರ್ಕಾರ. ಅದು ಪಾವಗಡ ಪಟ್ಟಣದಲ್ಲಿ 7 ಕಿಲೋಮೀಟರ್ ಒಳಗೆ ನಿರ್ಮಾಣ ಮಾಡಬೇಕು ಅಂತಲೂ ಮಾನದಂಡ ಇತ್ತು ಅದಕ್ಕೆ. ಆದರೆ ಜಾಗ ನಿಗದಿ ಮಾಡದ ಕಾರಣ ಪಾವಗಡದಿಂದ 20 ಕಿಲೋಮೀಟರ್ ಇರುವ ನಿಡಗಲ್ ಹೋಬಳಿಯ ಅರಸೀಕೆರೆಯಲ್ಲಿ ಸುಮಾರು 13 ಎಕರೆ ಜಮೀನು ನಿಗದಿಪಡಿಸಿದರು. ಅದಕ್ಕೆ ಸರ್ಕಾರ 16 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವೂ ಮಾಡ್ತು. ಆಮೇಲೆ ಇಲ್ಲಿ ಪಾವಗಡದಲ್ಲಿ ಏನಾದ್ರು ಸಮಸ್ಯೆ ಅಂದರೆ, ಈ ಹಳೆ ಬಿಲ್ಡಿಂಗ್ ಇತ್ತಲ್ಲ ಪಾವಗಡದಲ್ಲಿ, ಅದು ಇಲ್ಲಿಗೆ ನಿಡಗಲ್ ಹೋಬಳಿ ಅರಸೀಕೆರೆಯಲ್ಲಿ ಸ್ಥಳಾಂತರ ಮಾಡಲಿಲ್ಲ ಅವರು. ಕಾರಣ ಪಾವಗಡದ ಸ್ಥಳೀಯರು ಪೋಷಕರು ಇಲ್ಲೇ ಇರಲಿ ಅಂತ ಒಂದು ಕೂಗಾದರೆ ರಾಜಕೀಯ ಜಗ್ಗಾಟವು ತಲೆದೂರ್ತು ಈ ವಿಷಯದಲ್ಲಿ. ಹಂಗಾಗಿ ನಿರ್ಮಾಣವಾಗಿ 10 ವರ್ಷ ಆದ್ರೂ ಈ ಬಿಲ್ಡಿಂಗ್ ಸ್ಥಿತಿ ಉಪಯೋಗಕ್ಕೆ ಬರ್ದಂಗೆ ಆಗಿದೆ. ಈಗ ಈ ಪರಿಸ್ಥಿತಿ ಸದ್ಯದಲ್ಲಿ ಈ ವಿಷಯ ಕೋರ್ಟ್ಗೂ ಹೋಗಿತ್ತು. ನ್ಯಾಯಾಲಯ ಮಕ್ಕಳಿಗೆ ಎಲ್ಲ ಥರ ಅನುಕೂಲ ಇರುವ ಕಡೆ, ವಾತಾವರಣ ಚೆನ್ನಾಗಿರುವ ಕಡೆ ಸ್ಥಳಾಂತರ ಮಾಡ್ಬೋದು ಅಂತ ಅಭಿಪ್ರಾಯನೂ ಕೊಡ್ತು. ಆದರೆ ಆ ತೀರ್ಪಿಗೂ ಗೌರವ ಸಿಗದೆ ಇಂದು ಮಕ್ಕಳಿಗೆ ಆದರ್ಶವಾಗಬೇಕಿದ್ದ ಆದರ್ಶ ಶಾಲೆ ಅನೈತಿಕ ಚಟುವಟಿಕೆಗಳಿಗೆ ಹಾಗೂ ಎಣ್ಣೆ ಅಡ್ಡವಾಗಿದೆ. ಇಷ್ಟಾದರೂ ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟವರು, ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಶೋಚನೀಯ ಸ್ಥಿತಿ. ಇನ್ನಾದರೂ ಶಾಸಕರು, ಸಂಸದರು ಇದಕ್ಕೆ ಹಾಗೂ ಮಕ್ಕಳ ಭವಿಷ್ಯಕ್ಕಾಗಿ ರಿಪೇರಿ ಕಾರ್ಯ ಮಾಡಿ ಸ್ಥಳಾಂತರ ಮಾಡಬೇಕೆಂದು ಪಾವಗಡ ಜನತೆಯ ಮನವಿ.